ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಸಾಕಿರುವಂಥ ಗಿಳಿ ಮರಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಬಿಡ್ಜೆಸ್. ಇದು ಟೋಟಲ್ 4 ಬರ್ಡ್ ಇದೆ. ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ. ತಿನ್ನೋಕ್ಕೋಸ್ಕರ ಎಷ್ಟು ಒದ್ದಾಡ್ತಿದೆ ಅಂತ ನೀವೇ ನೋಡಿ. ಇದಕ್ಕೆ ನಾನು ಫುಡ್ ಏನೇನು ಹಾಕ್ತೀವಿ ಅಂದರೆ ಗುರಳು, ನವಣೆ, ಪಾಲಕ್ಕು ಮತ್ತು ಪುದೀನ ಬರುತ್ತಲ್ಲ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಡೈಲಿ ಒಂದೊಂದು ಚೇಂಜ್ ಮಾಡಿ ಹಾಕ್ತಿರ್ತೀವಿ. ಇದು ಮಾತ್ರ ನವಣೆ ಮತ್ತು ಗುರಳು ಮಾತ್ರ ಡೈಲಿ ಹಾಕ್ತೀವಿ. ಟೋಟಲ್ 4 ಇದೆ. ಅದರಲ್ಲಿ 2 ಮಾತ್ರ ಮೊಟ್ಟೆ ಇಟ್ಟಿದೆ. ಇದು ಒಂದರಲ್ಲಿ ಮರಿ ಬಂದಿದೆ, ಒಂದೇ ಮರಿ ಬಂದಿದೆ. 3 ಡೇಸ್ ಆಯಿತು ಮರಿ ಬಂದು. ನಾನು ಇವತ್ತು ನೋಡ್ತಾ ಇದ್ದೀನಿ ಅದನ್ನು. ಇದು ವೈಟ್ ಇದೆ, ಇನ್ನೊಂದು ಗ್ರೀನ್. ಇದು ಇಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. ಈ ಗ್ರೀನ್ ಇದೆಯಲ್ಲ, ಇದರಲ್ಲಿ ಮರಿ ಬಂದಿದೆ. ಇದನ್ನು ಇನ್ನೂ ಹೊರಗಡೆ ತೆಗೆದಿಲ್ಲ, ಒಂದೇ ಮರಿ ಬಂದಿದೆ. ಟೋಟಲ್ ಇನ್ನೂ 3, 4, 5, 6, 7 ಇದೆ. ಇನ್ನು 7 ಮೊಟ್ಟೆ ಇದೆ. ಇನ್ನು ಇದರಲ್ಲೂ 4 or 5 ಇರಬೇಕು. ಇನ್ನೊಂದು ವೈಟ್ ಬರ್ಡ್ ಇದೆಯಲ್ಲ, ಅಲ್ಲಿ ಇನ್ನು 4 or 5 ಮೊಟ್ಟೆ ಇದೆ. ಆದರೆ ಎಲ್ಲ ಮರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸತ್ತೋಗ್ಬಿಡುತ್ತೆ ಹುಟ್ಟಿದಾಗಲೇ. ಇದು ನೋಡಿ ತಿನ್ನೋದ್ರಲ್ಲಿ ಎಷ್ಟು ಬ್ಯುಸಿಯಾಗಿದೆ ಅಂತ. ಈ ವೈಟ್ ಬರ್ಡ್ ಏನಿದೆಯಲ್ಲ, ನೋಡೋಕ್ಕೆ ಇದು ಪಾರಿವಾಳ ಥರ ಕಾಣಿಸ್ತಿದೆ. ಇದು ಹಾಗೆ ಬನ್ನಿ, ನನ್ನ ಪುಟ್ಟ ಗಾರ್ಡನನ್ನು ನಿಮಗೆ ತೋರಿಸ್ತೀನಿ. ಮನೆ ಅಂಗಳದಲ್ಲಿ ಜಾಗ ಇಲ್ಲ ಅಂದರೂ ಕೂಡ ನಾನು ಅಲ್ಲಲ್ಲೇ ತುರಿಸಿ ಗಿಡಗಳನ್ನು ಇಟ್ಕೊಬಿಟ್ಟಿದ್ದೀನಿ. ಇದು ಕಾಣ್ತಾ ಇದ್ದೀರಲ್ಲ, ಕನಕಾಂಬರಿ ಗಿಡ. ಇದು ಮಳೆಗಾಲ ಬಂದಾಗ ಕಟ್ ಮಾಡಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನಿದು ಯಾವುದೇ ಒಂದು ಕಟ್ ಮಾಡಿಲ್ಲ, ಟೈಮ್ ಇಲ್ಲ. ಅದಕ್ಕೋಸ್ಕರ ಮಳೆ ಏನು ಸ್ಟಾರ್ಟ್ ಆಗಿರುತ್ತಲ್ಲ ಜೂನಲ್ಲಿ, ಆವಾಗಲೇ ಇದೆಲ್ಲ ನೀಟಾಗಿ ಕಟ್ ಮಾಡಿ ಮತ್ತೆ ಬೇರೆ ಜಾಗದಲ್ಲಿ ಇಟ್ಟಿದ್ರೆ ಚಿಗುರ್ಕೊಳ್ತಿತ್ತು. ಹಾಗೆ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದು ನೆಲಗುಲಾಬಿ. ಇದು ಕೂಡ ಅಷ್ಟೇ ಬಳ್ಳಿ ಥರ ಬಂದುಬಿಟ್ಟಿದೆ. ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಟಿದ್ರೆ ಗುಚ್ಛ ಟೈಪಲ್ಲಿ ಬರ್ತಿತ್ತು. ಹಾಗೆ ಇಲ್ಲಿ ಕೆಳಗಡೆ ಮಲ್ಲಿಗೆ ಗಿಡ ಮೊನ್ನೆಷ್ಟೇ ಕಟ್ ಮಾಡಿ ಇಟ್ಟಿದ್ದೆ, ಇದು ಕೂಡ ಚಿಗುರ್ಕೊಂಡಿದೆ. ಯಾವಾಗ ಹೂ ಬರುತ್ತೆ ಅಂತ ನೋಡಬೇಕಿದು. ಇದು ಏನಿದೆಯಲ್ಲ ಗುಲಾಬಿ ಗಿಡದ ಪಾಟ್. ಇದರಲ್ಲೇ ಮಲ್ಲಿಗೆ ಗಿಡ ಇಟ್ಬಿಟ್ಟಿದ್ದೀನಿ. ಜಾಗ ಇಲ್ಲಲ್ಲ, ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಗ ಇರುತ್ತೋ ಅದರಲ್ಲೆಲ್ಲ ಇಟ್ಕೊಳ್ತಾ ಬಂದಿದ್ದೀನಿ. ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ ನನಗೆ. ಏನು ಮಾಡಲಿ, ಜಾಗ ಇಲ್ಲಲ್ಲ, ಚಿಕ್ಕ ಜಾಗದಲ್ಲೇ ನಾನು ಹೂವಿನ ಗಿಡಗಳನ್ನು ಇಟ್ಕೊಂಡು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು, ತೆಂಗಿನ ಗಿಡ. ಇದು ಸುಮಾರು 4 ವರ್ಷದ ಗಿಡ. ಇದು ದೇವ್ರ ಮನೆಯಲ್ಲಿ ಕಳಶಕ್ಕೆ ಇಟ್ಟಿರ್ತೀವಲ್ಲ ತೆಂಗಿನಕಾಯಿ, ಅದಕ್ಕೆ ಮೊಳಕೆ ಬಂದಿರುವಂಥ ಗಿಡ. ಇದು ನಾವೇನು ಮಾಡ್ತೀವಿ, ಈ ಥರ ಕಳಸ ಚಂಬಲ್ಲಿ ಬಂದಿರುವಂಥ ಗಿಡನ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ. ಆದರೆ ಲಾಕ್ಡೌನ್ ಟೈಮಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ನಮಗೆ ಹೋಗ್ಲಿಕ್ಕೆ ಆಗಿದ್ದಿಲ್ಲ. ಹಾಗಾಗಿ ಮನೆ ಮುಂದೆನೇ ಇಟ್ಕೊಂಡಿದ್ದೆ. ಅದು ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ಈಗ ಮೇಲ್ಗಡೆ ನೋಡ್ರಿ ಲೈನ್ ಇದೆ, ಕರೆಂಟ್ ಲೈನ್ ಇದೆ. ಹೆಂಗೆ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಈಗ ತುಂಬಾ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಇದು ದಿವಸ ಪೂಜೆ ಮಾಡ್ತೀನಿ ಇದಕ್ಕೆ. ನಾನು ತುಳಸಿ ಗಿಡ ಪಕ್ಕದಲ್ಲೇ ಇಟ್ಟಿದ್ದೀನಿ. ಏನಂದರೆ ಮೇಲೆ ಲೈನ್ ಟಚ್ ಆಗ್ತಿದೆಯಲ್ಲ, ಅದೊಂದೇ ಭಯ ಆಗ್ತಾ ಇರೋದು. ಇದು ಮಿನಿ ಚಾಂದಿನಿ ಗಿಡ. ಗಿಡ ತುಂಬ ಹೂವಾಗಿರುತ್ತೆ. ಇದು ಮಳೆಗಾಲ ಸೆಕೆಗಾಲ ಅನ್ನೋದೇನಿಲ್ಲ, ಎಲ್ಲ ಟೈಮಲ್ಲೂ ಹೂ ಬಿಟ್ಟಿರುತ್ತೆ. ಇಲ್ಲಿ ನೋಡಿರಿ, ಇದು ನನ್ನ ಮಗನ ಶೂ. ಇದು 3 ತಿಂಗಳೂ ಆಗಿಲ್ಲ ಶೂ ತಂದು. ಹೆಂಗೆ ಮಾಡ್ಕೊಂಡಿದ್ದಾನೆ ನೋಡಿರಿ. ಇದು ಜೂನ್ ತಿಂಗಳಲ್ಲಿ ತಂದಿರೋದು. ಮೊದಲೆಲ್ಲ ಆದರೆ ಎಷ್ಟು 1 ವರ್ಷ 2 ವರ್ಷಗಳ ಕಾಲ ಶೂ ಬರ್ತಿತ್ತು. ಇವಾಗ ನೋಡ್ರಿ 1 ತಿಂಗಳೂ ಕರೆಕ್ಟಾಗಿ ಬರೋಂಗಿಲ್ಲ. ಮನೆ ತುಂಬ ನೋಡ್ರಿ ಯಾವ ರೀತಿ ಚಪ್ಪಲಿಗಳನ್ನ ಹೆಂಗೆ ಬಿಸಾಕಿರ್ತಾರೆ ಅಂದರೆ, ಎಲ್ಲ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಟೈಲರಿಂಗ್ ಕೆಲಸ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಹೋಗಿರುತ್ತೆ. ಟೈಮ್ಗಳೇ ಸಾಕಾಗಲ್ಲ. ಇನ್ನಿವಳು ನನ್ನ ಮಗಳು, ಸ್ಕೂಲ್ ಯಾವಾಗ ರಜೆ ಕೊಡ್ತಾರಂತ ಕಾಯ್ತಾ ಇರ್ತಾಳೆ ಕಂಪ್ಯೂಟರ್ ಗೇಮ್ ಆಡಲಿಕ್ಕೆ ಅಂತ. ಪಕ್ಕದಲ್ಲಿ ನಾನು ಬಂದು ಕುಂತಿರೋದು ಕೂಡ ಇವಳಿಗೆ ಗೊತ್ತಾಗ್ತಿಲ್ಲ, ಅಷ್ಟು ಗೇಮಲ್ಲಿ ಮುಳುಗ್ಬಿಟ್ಟಿದ್ದಾಳೆ. ನಾವೇನು ಮಾಡ್ತಿದ್ದೀವಿ, ಸಣ್ಣವರಿದ್ದಾಗ ರಜೆ ಸಿಕ್ಕಿದ್ರೆ ಸಾಕು ಹೊರಗಡೆ ಹೋಗಿ ಆಟ ಆಡ್ತಿದ್ವಿ. ಈಗ ಹುಡುಗರು ಏನಂದರೆ ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು ಕಂಪ್ಯೂಟರ್ ಅಥವಾ ಮೊಬೈಲ್ ಹಿಡ್ಕೊಂಡು ಕುಂತ್ಬಿಡ್ತಾರೆ. ನಮ್ಮ ಮನೇಲಿ ಅಷ್ಟೇ ಹುಡುಗರು ಹಿಂಗೇನೋ, ಅಥವಾ ಎಲ್ಲರ ಮನೇಲೂ ಹುಡುಗರು ಹಿಂಗೇನೋ ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ನಿಮ್ಮ ಮನೇಲಿ ನಿಮ್ಮ ಹುಡುಗರು ಹೆಂಗಿರ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.